ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತು ನಮ್ಮ ಟ್ರಿಪ್ನ 3ನೇ ದಿವಸ. ಇವತ್ತು ಪೂರಿಯಿಂದ ನಮ್ಮ ರೂಮ್ ಚೆಕ್ಔಟ್ ಮಾಡಿ ಕೊನಾರ್ಕ್ ಸನ್ ಟೆಂಪಲ್ ಹಾಗೆ ಭುವನೇಶ್ವರ್ನ ಓಡಾಡೋಣ ಅನ್ಕೊಂಡಿದ್ದೀವಿ. ಭುವನೇಶ್ವರಲ್ಲಿ ಯಾವ್ಯಾವ ಪ್ಲೇಸು ಅನ್ನೋದೆಲ್ಲಾನು ತೋರಿಸ್ತೀನಿ. ಇಲ್ಲಿಂದ ನಾವು ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದೀವಿ. 300 ರೂಪೀಸ್ ಪರ್ ಪರ್ಸನ್ನು. AC ಬಸ್ಸಲ್ಲಿ ಕರ್ಕೊಂಡೋಗಿ ಎಲ್ಲ ಪ್ಲೇಸಸ್ನ ತೋರಿಸ್ತಾರೆ. ಅಲ್ಲಿ ನಮಗೆ ಎಕ್ಸ್ಟ್ರಾ ಅಂದರೆ ಎಂಟ್ರೆನ್ಸ್ ಫೀಸ್ ಮಾತ್ರ ಪೇ ಮಾಡಬೇಕಾಗತ್ತೆ. ಊಟ ತಿಂಡಿ ಎಲ್ಲ ನಮ್ಮದೇ. ಇನ್ನು ಕರ್ಕೊಂಡೋಗಿ ಕರ್ಕೊಂಡು ಬರೋದೆಲ್ಲ ಅವ್ರದ್ದೇ ಇರುತ್ತೆ. 300 ಪರ್ ಪರ್ಸನ್. ಟ್ಯಾಕ್ಸಿ ಎಲ್ಲ ಬುಕ್ ಮಾಡ್ಕೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಒಬ್ರೊಬ್ರಿಗೆ 1000, 1500 ಹಂಗಾಗುತ್ತೆ. ಹಾಗಾಗಿ ಈ ಪ್ಯಾಕೇಜ್ನೇ ತೊಗೊಂಡಿದ್ದೀವಿ ನಾವು. ಎಲ್ಲ ಪ್ಲೇಸಸ್ನು ತೋರಿಸ್ಕೊಂಡು ಬಂದು ನಿಮಗೆ ಮತ್ತೆ ಬೇಕಂದ್ರೆ ಪೂರಿಗೇನೆ ಡ್ರಾಪ್ ಮಾಡ್ತಾರೆ, ಅಥವಾ ನಿಮಗೆ ಭುವನೇಶ್ವರಲ್ಲೇ ಉಳ್ಕೊಂತೀವಿ ಅಂತಂದರೆ ಅಲ್ಲೂ ಉಳ್ಕೋಬೋದು. ನಾವು ಭುವನೇಶ್ವರಲ್ಲೇ ಉಳ್ಕೊತಾ ಇದ್ವಿ, ಯಾಕಂದರೆ ನಮಗೆ ಟ್ರೈನು ವಾಪಸ್ ಭುವನೇಶ್ವರಿಂದನೇ ಬುಕ್ ಮಾಡ್ಕೊಂಡಿದ್ದೀವಿ ನಾವು. ಹಾಗಾಗಿ ಒಡಿಸ್ಸಾ ರಾಜ್ಯದ ರಾಜಧಾನಿ ಈ ಭುವನೇಶ್ವರಲ್ಲಿ ನಾವು ನೋಡಬೇಕಾದಂತಹ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ, ಹಾಗೆ ದೇವಸ್ಥಾನಗಳು ಕೂಡ ಇದೆ. ಹಾಗಿದ್ರೆ ಈ ಭುವನೇಶ್ವರನ ತಲುಪೋದು ಹೇಗೆ, ಯಾವ ಸ್ಥಳಗಳನ್ನ ನಾವು ನೋಡ್ಬೋದು, ಎಲ್ಲಿ ಉಳ್ಕೊಳ್ಬೇಕು, ಹಾಗೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಎಲ್ಲದನ್ನು ಕೂಡ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಇನ್ನಾಗ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಬೆಂಗಳೂರಿಂದ ನೀವೇನಾದ್ರೂ ಭುವನೇಶ್ವರ್ಗೆ ಹೋಗಬೇಕು ಅಂದ್ರೆ ಸಾಕಷ್ಟು ಟ್ರೈನ್ಗಳು ನಿಮಗೆ ಬೆಂಗಳೂರಿಂದ ಅವೈಲೇಬಲ್ ಇರುತ್ತೆ. ನೀವು ಟ್ರೈನ್ಗಳನ್ನ ಬುಕ್ ಮಾಡಿಕೊಂಡು ಚೀಪ್ ಅಂಡ್ ಬೆಸ್ಟ್ ಆಗಿ ಭುವನೇಶ್ವರನ ತಲುಪಬಹುದು. ಇನ್ನು ಒಡಿಸ್ಸಾ ರಾಜ್ಯದಲ್ಲಿ ನೋಡಲೇಬೇಕಾದಂತಹ ದೇವಸ್ಥಾನದಲ್ಲಿ ಪೂರಿ ಜಗನ್ನಾಥನ ದೇವಸ್ಥಾನ ಕೂಡ ಒಂದಾಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಪೂರಿಗೆ ಹೋಗಿ ಆನಂತರ ಭುವನೇಶ್ವರ್ ಕೂಡ ತಲುಪಬಹುದು. ಪೂರಿಗೂ ನಿಮಗೆ ಡೈರೆಕ್ಟ್ ಟ್ರೈನ್ ಇದೆ. ನಾವು ಕೂಡ ಬೆಂಗಳೂರಿಂದ ಪೂರಿಗೆ ಡೈರೆಕ್ಟ್ ಟ್ರೈನಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಭುವನೇಶ್ವರ್ಗೆ ಬರ್ತಾ ಇದ್ದೀವಿ. ಇನ್ನು ಟ್ರೈನಲ್ಲಿ ಜರ್ನಿ ಮಾಡೋದಕ್ಕೆ ಮಿನಿಮಮ್ ನಿಮಗೆ 30 ಅವರ್ಸ್ ಬೇಕಾಗುತ್ತೆ. ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋದರೂ ಕೂಡ 30 ಅವರ್ಸ್ ಒಂದು ಕಡೆ ಬೇಕಾಗುತ್ತೆ. 3 ದಿನಗಳು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ಡೈರೆಕ್ಟ್ ಫ್ಲೈಟಲ್ಲಿ ಕೂಡ ಹೋಗ್ಬೋದು. ನಿಮಗೆ ಬೆಂಗಳೂರಿಂದ ಭುವನೇಶ್ವರ್ಗೆ ಡೈರೆಕ್ಟ್ ಫ್ಲೈಟ್ಸ್ ಅವೈಲೇಬಲ್ ಇದೆ. ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಭುವನೇಶ್ವರಲ್ಲಿರುವಂತಹ ಏರ್ಪೋರ್ಟ್ ಹೆಸರು. ಅಲ್ಲಿಗೆ ನೀವು ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ನೀವು ಬೇರೆ ಬೇರೆ ಪ್ಲೇಸಸ್ಗಳನ್ನ ನೋಡ್ಬೋದು. ಇನ್ನು ಭುವನೇಶ್ವರಲ್ಲಿ ನೀವು ಪ್ಲೇಸಸ್ಗಳನ್ನೆಲ್ಲ ನೋಡೋದಕ್ಕೆ ಟ್ಯಾಕ್ಸಿ ಮಾಡ್ಕೋಬೋದು, ಅಥವಾ ಆಟೋನ ಬುಕ್ ಮಾಡಿಕೊಂಡು ನೋಡ್ಬೋದು ಹತ್ರದ ಪ್ಲೇಸಸ್ಗಳನ್ನೆಲ್ಲನೂ. ನಾವು ಪೂರಿನ ತಲುಪಿ ಅಲ್ಲಿರುವಂತಹ ಜಗನ್ನಾಥನ ದರ್ಶನ ಮಾಡಿಕೊಂಡು 2ನೇ ದಿವಸ ಚಿಲ್ಕಾ ಲೇಕ್ ಹೋಗಿ ಚಿಲ್ಕಾ ಲೇಕನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ 3rd ಡೇ ಭುವನೇಶ್ವರ್ಗೆ ಬರ್ತಾ ಇದೀವಿ. ನಾವು ಪ್ಯಾಕೇಜ್ ಅನ್ನ ತಗೊಂಡಿದ್ದೀವಿ. ಬಸ್ಸಲ್ಲೇ ನಮ್ಮನ್ನ ಕರ್ಕೊಂಡು ಬಂದು ಎಲ್ಲ ಪ್ಲೇಸಸ್ನ ತೋರಿಸಿ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 300 ರೂಪಾಯಿ ಆಗುತ್ತೆ. ಇದ್ರ ಬಗ್ಗೆ ನಾನು ಸಪರೇಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಹಿಂದಿನ ವ್ಲಾಗ್ಗಳಲ್ಲಿ, ನೀವು ಚೆಕ್ ಮಾಡ್ಕೊಳ್ಳಿ. ಈ ಪ್ಯಾಕೇಜಲ್ಲಿ ಬರೀ ಭುವನೇಶ್ವರ್ ಮಾತ್ರನೇ ಅಲ್ಲದೆ ಚಂದ್ರಭಾಗಾ ಬೀಚ್ ಹಾಗೆ ಕೊನಾರ್ಕ್ ಟೆಂಪಲ್ ಅನ್ನು ಕೂಡ ನಿಮಗೆ ತೋರಿಸ್ತಾರೆ. ಕೊನಾರ್ಕ್ ಸನ್ ಟೆಂಪಲ್ ಬಗ್ಗೆ ಸಪರೇಟ್ ಆಗಿ ನಾನು ಈಗಾಗಲೇ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಬೋದು. ಇನ್ನು ಭುವನೇಶ್ವರಲ್ಲಿ ಎಲ್ಲಿ ಉಳ್ಕೊಬೋದು ಅಂದರೆ ಸಾಕಷ್ಟು ಹೋಟೆಲ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಬಜೆಟ್ ಫ್ರೆಂಡ್ಲಿಯಿಂದ ನಿಮಗೆ ಐಫೈ ಆಗಿರುವಂಥ ರೂಮ್ಗಳು ಕೂಡ ಸಿಗುತ್ತೆ. 800 ರೂಪಾಯಿಂದ ಹಿಡಿದು 1500, 2000, 3000ವರೆಗೂ ಕೂಡ ನಿಮಗೆ ರೂಮ್ಸ್ಗಳು ಚೆನ್ನಾಗಿ ಲಕ್ಸುರಿ ಆಗಿ ಇರೋದು ಸಿಗುತ್ತೆ. ನಾವಿದ್ದಂಥ ರೂಮ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ, ಹಾಗಾಗಿ ನಾವು ನಿಮಗೆ ತೋರಿಸೋದಕ್ಕೆ ಹೋಗಿಲ್ಲ. ನಮಗೆ ಬೆಂಗಳೂರಿಗೆ ರಿಟರ್ನ್ ಟ್ರೈನು ಭುವನೇಶ್ವರಿಂದನೇ ಇದ್ದಿದ್ದರಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹತ್ತಿರದಲ್ಲೇ ಇರುವಂಥ ಒಂದು ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ. 1200 ರೂಪೀಸ್ ಆಗಿತ್ತು ಪರ್ ಡೇ. 3rd ಡೇ ಪೂರಿಯಿಂದ ಕೊನಾರ್ಕು ಹಾಗೆ ಭುವನೇಶ್ವರ್ನ ನೋಡೋದಕ್ಕೆ ಅಂತ ನಮ್ಮ ಜರ್ನಿನ ಶುರು ಮಾಡಿದ್ವಿ ಬೆಳಗ್ಗೆ 8 ಗಂಟೆಗೆ. ಈಗ ನಾವು ಮೊದಲನೇ ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇದು ಚಂದ್ರಭಾಗಾ ಬೀಚ್. ಈ ಬೀಚಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಕೃಷ್ಣನ ಮಗನಾದಂತಹ ಸಾಂಬ
ತನ್ನ ಕುಷ್ಠರೋಗವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಜಾಗದಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕುಷ್ಠರೋಗದಿಂದ ಮುಕ್ತಿ ಪಡೆದಂತೆ. ಹಾಗಾಗಿ ಈ ಒಂದು ಬೀಚು ತುಂಬಾನೇ ಫೇಮಸ್ಸು. ಕೊನಾರ್ಕ್ ಸನ್ ಟೆಂಪಲ್ ಬಗ್ಗೆ ಇತಿಹಾಸನೆಲ್ಲ ಹೇಳಿದಾಗ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ಬ್ಲಾಗ್ ನೀವೇನಾದರೂ ಚೆಕ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಪೂರ್ತಿ ಇತಿಹಾಸ ನಿಮಗೆ ತಿಳಿಯುತ್ತೆ. ಯಾಕೆ ಸಾಂಬನಿಗೆ ಕುಷ್ಠರೋಗ ಬಂತು, ಅದರಿಂದ ಹೇಗೆ ಅವನು ಮುಕ್ತಿಯನ್ನು ಹೊಂದಿದ ಎಲ್ಲದನ್ನು ಕೂಡ ನೀವು ತಿಳ್ಕೊಬೋದು. ನಾವು ಚಂದ್ರಭಾಗ ಬೀಚ್ನ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ಕೊನಾರ್ಕ್ ಸನ್ ಟೆಂಪಲ್ನ ನೋಡೋದಕ್ಕೆ. ತುಂಬಾ ಬಿಸಿಲಿತ್ತು, ಹಾಗೆ ತುಂಬ ಚೆನ್ನಾಗಿ ಗೈಡ್ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಕೊನಾರ್ಕ್ ಸನ್ ಟೆಂಪಲ್ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟು ಅಲ್ಲೇ ಇದ್ದಂಥ ಒಂದು ನವಗ್ರಹ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಲಂಚನ್ನು ಕೂಡ ನಾವು ಅಲ್ಲೇ ಮುಗಿಸ್ಕೊಂಡು ನಮ್ಮ ಪ್ರಯಾಣವನ್ನು ನಾವು ಭುವನೇಶ್ವರ್ ಕಡೆಗೆ ಬೆಳೆಸಿದ್ವಿ. ಭುವನೇಶ್ವರಲ್ಲಿ ನಾವು ಮೊದಲು ನೋಡೋದಕ್ಕೆ ಅಂತ ಬಂದಿರೋಂತಹ ಜಾಗ ಧೌಲಿಗಿರಿ ಶಾಂತಿ ಸ್ತೂಪ ಅಂತ. ಈ ಶಾಂತಿ ಸ್ತೂಪ ಭುವನೇಶ್ವರಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಈ ಶಾಂತಿ ಸ್ತೂಪ ಬೆಟ್ಟದ ಮೇಲಿರೋದು, ಹಾಗಾಗಿ ನಮ್ಮ ಬಸ್ಸನ್ನು ಅಲೋ ಮಾಡೋದಿಲ್ಲ. ನಾವು ಅಲ್ಲಿ ಚಿಕ್ಕ ಚಿಕ್ಕ ಟಿಗಳಿರುತ್ತೆ ಅಥವಾ ಮಿನಿ ಬಸ್ಗಳಿರುತ್ತೆ, ಅದನ್ನು ತಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ಸಪ್ರೇಟ್ ಅದಕ್ಕೆ ಚಾರ್ಜ್ ತಗೋತಾರೆ. ಇಲ್ಲಿ ನಿಮಗೆ ಎಂಟ್ರಿ ಫೀ ಇರುತ್ತೆ, ಒಬ್ಬರಿಗೆ 50 ರೂಪಾಯಿ. ಹಾಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ಅಥವಾ 7:15ವರೆಗೂ ಕೂಡ ಈ ಜಾಗ ಓಪನ್ ಇರುತ್ತೆ. ಇನ್ನು ಸಂಜೆ ನಿಮಗೆ ಲೈಟ್ ಆ್ಯಂಡ್ ಸೌಂಡ್ ಶೋ ಕೂಡ ಇರುತ್ತೆ, ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. 150 ರೂಪೀಸ್ ಪರ್ ಪರ್ಸನ್ ಅಂತ ಹೇಳ್ತಾರೆ. ಲೈಟ್ ಆ್ಯಂಡ್ ಸೌಂಡ್ ಶೋ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಸಂಜೆ ಸಮಯದಲ್ಲಿ ಈ ಜಾಗಕ್ಕೆ ಭೇಟಿ ಕೊಡಿ. ಈ ಮಿನಿ ಬಸ್ಸಲ್ಲಿ ನಾವಿವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಜಾಸ್ತಿ ಏನು ಮೆಟ್ಲುಗಳಿರಲ್ಲ, ಒಂದು 20-30 ಮೆಟ್ಲುಗಳಿರುತ್ತೆ. ಅದನ್ನು ಹತ್ಕೊಂಡು ಬಂದರೆ ನಿಮಗೆ ಅಲ್ಲಿ ಶಾಂತಿ ಸ್ತೂಪ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಬೆಟ್ಟದ ಮೇಲೆ ಮಾಡಿರೋಂಥ ಶಾಂತಿ ಸ್ತೂಪ. ಇಲ್ಲಿಂದ ಭುವನೇಶ್ವರ್ ಸಿಟಿ ಫುಲ್ಲು ನಿಮಗೆ ಕಾಣಿಸುತ್ತೆ. ಇನ್ನು ಈ ಶಾಂತಿ ಸ್ತೂಪವನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಇದರ ಇತಿಹಾಸವನ್ನು ತಿಳ್ಕೋಬೇಕು ಅಂತಂದರೆ ನಾವು ಕಳಿಂಗ ಯುದ್ಧ ನಡೆದಂತಹ ಕಾಲಕ್ಕೆ ಸ್ವಲ್ಪ ವಾಪಸ್ ಹೋಗಬೇಕಾಗತ್ತೆ. ಮೊದಲಿಗೆ ಒಡಿಶಾ ರಾಜ್ಯ ಕಳಿಂಗ ರಾಜ್ಯ ಆಗಿತ್ತು. ಆ ಸಮಯದಲ್ಲಿ ಒಂದು ಭೀಕರವಾದಂತಹ ಯುದ್ಧ ನಡೆಯುತ್ತೆ. ಆ ಯುದ್ಧವನ್ನು ನಾವು ಕಳಿಂಗ ಯುದ್ಧ ಅಂತ ಕರಿತೀವಿ. ಕ್ರಿಸ್ತಪೂರ್ವ 261ರಲ್ಲಿ ನಡೆದಿರುವಂಥ ಈ ಕಳಿಂಗ ಯುದ್ಧ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಹಾಗೂ ಕಳಿಂಗ ರಾಜ್ಯದ ರಾಜನಾಗಿದ್ದಂಥ ಶುದ್ಧಧರ್ಮನ್ ನಡುವೆ ನಡೀತು. ಈ ಯುದ್ಧದಲ್ಲಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ದಂಥ ಅಶೋಕ ಗೆಲುವನ್ನು ಸಾಧಿಸ್ತಾನೆ. ಆದರೆ ಈ ಯುದ್ಧದಿಂದ ತುಂಬಾ ವಿಪರೀತವಾಗಿ ಹಿಂಸೆ, ಸಾವು ನೋವುಗಳು ಆಗಿರುತ್ತೆ. ಇದನ್ನೆಲ್ಲ ನೋಡಿದಂಥ ಅಶೋಕನ ಮನ ಪರಿವರ್ತನೆ ಆಗತ್ತೆ. ನನ್ನ ರಾಜ್ಯದಲ್ಲಿ ಅಹಿಂಸೆ, ಶಾಂತಿ ಹಾಗೆ ಕಲ್ಯಾಣದ ತತ್ವಗಳನ್ನು ನಾನು ಒಳಪಡಿಸ್ಕೋಬೇಕು ಅಂತ ಹೇಳಿ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ಅಶೋಕ ಬುದ್ಧನ ಬೋಧನೆಗಳನ್ನು, ಅದರಲ್ಲೂ ವಿಶೇಷವಾಗಿ ಅಹಿಂಸೆಯ ತತ್ವವನ್ನು ಎಲ್ಲರಿಗೂ ಕೂಡ ಸಾರ್ತಾನೆ. ಅದಾದ ನಂತರ ರಾಜ್ಯದ ಸೈನ್ಯವನ್ನು ವಿಸ್ತರಣೆ ಮಾಡೋದನ್ನು ನಿಲ್ಲಿಸ್ತಾನೆ. ಹಾಗೆ ಲೋಕ ಕಲ್ಯಾಣದ ಕಾರ್ಯಗಳ ಮೇಲೆ ಜಾಸ್ತಿ ಗಮನವನ್ನು ಹರಿಸ್ತಾನೆ. ಹಾಗೆ ಅವನು ತನ್ನ ರಾಜ್ಯದಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧ ಮಾಡ್ತಾನೆ. ಬೇಟೆ ಆಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಮಾಂಸಾಹಾರವನ್ನು ಕೂಡ ತ್ಯಜಿಸ್ತಾನೆ. ಕಳಿಂಗ ಯುದ್ಧ ನಡೆದ ನಂತರ 40 ವರ್ಷಗಳ ಕಾಲ ತನ್ನ ಆಳ್ವಿಕೆಯಲ್ಲಿ ಈ ಹೊಸ ಧರ್ಮದ ಅಂದರೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅವನು ಬಳಸ್ಕೊಳ್ತಾನೆ. ಹಾಗಾಗಿ ಶಾಂತಿ ಮತ್ತು ಅಹಿಂಸೆಯ ಪ್ರತೀಕವಾಗಿ ಈ ವಿಶ್ವಶಾಂತಿ ಸ್ತೂಪವನ್ನು ಈ ಧವಳಗಿರಿ ಮೇಲೆ ಸ್ಥಾಪನೆ ಮಾಡಲಾಗಿದೆ. ತುಂಬಾ ಅದ್ಭುತವಾಗಿ ಈ ಒಂದು ಶಾಂತಿ ಸ್ತೂಪವನ್ನು ಕಟ್ಟಿದ್ದಾರೆ. ಈ ಶಾಂತಿ ಸ್ತೂಪದಿಂದ ಕೆಳಗಡೆ ಅಂದರೆ ಬೆಟ್ಟದ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಭುವನೇಶ್ವರ್ ಫುಲ್ ಇಡೀ ಸಿಟಿ ಕಾಣಿಸುತ್ತೆ. ಹಾಗೆ ಈ ಡೋಮ್ ಏನು ಕಾಣಿಸ್ತಾ ಇದೆ, ಇದ್ರ ಮೇಲೆ ಕಳಿಂಗ ಯುದ್ಧ ಯಾವ ರೀತಿ ನಡೀತು ಅನ್ನೋದೆಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಬಿಳಿ ಬಣ್ಣದ ಕಮಾನು ಆಕಾರದಲ್ಲಿ ರಚನೆ ಆಗಿರುವಂಥ ಈ ಶಾಂತಿ ಸ್ತೂಪವನ್ನು ಪೀಸ್ ಪಗೋಡ ಅಂತ ಕೂಡ ಕರೀತಾರೆ. ಈ ಪಗೋಡದ ಸುತ್ತಲೂ ಕೂಡ ಬುದ್ಧನ ಜೀವನವನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬುದ್ಧನ ಪ್ರತಿಮೆಗಳನ್ನು ಒಂದು ಮಲಗಿರೋ ಭಂಗಿಯಲ್ಲಿ ಹಾಗೆ ಧ್ಯಾನ ಮಾಡ್ತಾ ಇರೋವಂಥ ಭಂಗಿಯಲ್ಲೂ ಕೂಡ ನೀವು ಬುದ್ಧನ ಪ್ರತಿಮೆಯನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಇನ್ನೂ ನೀವೇನೇ ನೋಡ್ಬೋದು ಅಂದರೆ ಅಶೋಕನ ಕಾಲದಲ್ಲಿ ಬರೆಸಿದಂತಹ ಶಾಸನಗಳನ್ನು ನೋಡ್ಬೋದು. ಹಾಗೆ ಬುದ್ಧನ ಬೋಧನೆಗಳನ್ನು ಪ್ರತಿಬಿಂಬಿಸುವಂಥ ಆಧ್ಯಾತ್ಮಿಕ ಒಂದು ವಾತಾವರಣ ಇಲ್ಲಿ ಇದೆ. ತುಂಬಾ ಪೀಸ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಬೆಟ್ಟದ ತುದಿಯಿಂದ ಸುತ್ತಮುತ್ತ ಇರುವಂಥ ಪ್ರದೇಶ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನೀವೇನಾದರೂ ಭುವನೇಶ್ವರ್ಗೆ ಹೋಗಿದ್ದೀರಾ ಅಂತಂದರೆ ಈ ಜಾಗನ ಮಿಸ್ ಮಾಡದೆ ನೀವು ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಅಷ್ಟೇ ಪೀಸ್ಫುಲ್ ಆಗಿರುತ್ತೆ.
ಇವಾಗ ಭುವನೇಶ್ವರಲ್ಲಿ ನಾವು ನೋಡಲೇಬೇಕಾದಂಥ ದೇವಸ್ಥಾನಗಳಲ್ಲಿ ಪ್ರಮುಖವಾದಂಥ ದೇವಸ್ಥಾನವನ್ನು ನೋಡೋದಕ್ಕೆ ಅಂತ ಬಂದಿದ್ದೀವಿ. ಆ ದೇವಸ್ಥಾನವೇ ಲಿಂಗರಾಜ ದೇವಸ್ಥಾನ. ಲಿಂಗಗಳಿಗೆ ರಾಜನಾಗಿರುವಂತಹ ಈ ಲಿಂಗರಾಜನ ದರ್ಶನ ಮಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಲಿಂಗರಾಜ ದೇವಸ್ಥಾನದ ಕೆಲವೊಂದು ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ. ಲಿಂಗರಾಜ ದೇವಾಲಯ ಶಿವನಿಗೆ ಸಮರ್ಪಿತವಾಗಿರುವಂತಹ ಒಂದು ಹಿಂದೂ ದೇವಾಲಯ. ಭಾರತದ ಒಡಿಶಾ ರಾಜ್ಯದ ರಾಜಧಾನಿಯಾಗಿರುವಂತಹ ಭುವನೇಶ್ವರದ ಅತ್ಯಂತ ಹಳೆಯ ದೇವಸ್ಥಾನದಲ್ಲಿ ಈ ಲಿಂಗರಾಜ ದೇವಸ್ಥಾನವೂ ಕೂಡ ಒಂದಾಗಿದೆ. ಈ ಲಿಂಗರಾಜ ದೇವಸ್ಥಾನ ಭುವನೇಶ್ವರ ನಗರದ ಪ್ರಮುಖ ಹೆಗ್ಗುರುತಾಗಿ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ಒಡಿಶಾ ರಾಜ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿಯೂ ಕೂಡ ಒಂದಾಗಿದೆ ಅಂತ ಹೇಳ್ಬಹುದು. ಈ ದೇವಾಲಯದಲ್ಲಿ ಶಿವನ ಜೊತೆಗೆ ಶಿವನ ಪತ್ನಿ ಆಗಿರುವಂತಹ ಅನ್ನಪೂರ್ಣ, ಗಿರಿಜಾ ಹಾಗೆ ಪಾರ್ವತಿಯನ್ನು ಕೂಡ ಪೂಜೆ ಮಾಡಲಾಗತ್ತೆ. ಈ ದೇವಸ್ಥಾನ ಭುವನೇಶ್ವರಲ್ಲಿರುವಂತಹ ಅತಿ ದೊಡ್ಡ ದೇವಸ್ಥಾನ. ಮೇನ್ ಗೋಪುರ ಏನಿದೆ ಅಂದ್ರೆ ರಾಜಗೋಪುರ ಏನಿದೆ ಅದು 180 ಅಡಿ ಎತ್ತರವಾಗಿದೆ. ಮೊದಲಿಗೆ ಲಿಂಗರಾಜ ದೇವಸ್ಥಾನವನ್ನ ಸೋಮವಂಶಿ ರಾಜವಂಶದ ರಾಜರು ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅನಂತರ ಗಂಗಾ ಆಡಳಿತದಲ್ಲಿ ಈ ದೇವಸ್ಥಾನ ಪೂರ್ತಿಯಾಗಿ ನಿರ್ಮಾಣಗೊಳ್ಳುತ್ತೆ. ದೇವಸ್ಥಾನದ ಒಳಗಡೆನೆ 108 ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಇನ್ನು ದೇವಸ್ಥಾನದ ಒಳಗಡೆ ಮೊಬೈಲು, ಕ್ಯಾಮ್ರಾ ಯಾವುದನ್ನು ಕೂಡ ಅಲೌ ಮಾಡೋದಿಲ್ಲ. ಹಾಗೆ ಏನು ತಿಂಡಿ ತಿನಿಸುಗಳನ್ನು ಕೂಡ ನೀವು ಒಳಗಡೆ ತಗೊಂಡು ಹೋಗಂಗಿಲ್ಲ. ಎಲ್ಲವೂ ಕೂಡ ಈಚೆ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ ಲಾಕರ್ ಅಲ್ಲಿ. ದೇವಸ್ಥಾನದ ಎಡಭಾಗದಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಇರುತ್ತೆ. ನಿಮ್ಮ ಚಪ್ಪಲಿಗಳನ್ನ ಹಾಗೆ ಮೊಬೈಲು, ಕ್ಯಾಮ್ರಾಗಳನ್ನೆಲ್ಲ ಡೆಪಾಸಿಟ್ ಮಾಡಿ ಹೋಗೋದಕ್ಕೆ. ಈ ದೇವಸ್ಥಾನದ ಒಳಗಡೆ 108 ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ. ಮೊಬೈಲ್ ಒಳಗಡೆ ಅಲೋ ಇಲ್ಲದೆ ಇರೋ ಕಾರಣ ಒಳಗಡೆ ಇರುವಂತ ದೇವಸ್ಥಾನಗಳನ್ನೆಲ್ಲ ತೋರಿಸೋದಕ್ಕೆ ಅಷ್ಟಾಗಿ ಸಾಧ್ಯ ಆಗಲಿಲ್ಲ. ಆದರೆ ದೇವಸ್ಥಾನದ ಹೊರಗಡೆಯಿಂದ ನಮಗೆ ಫೋಟೋ ಅಥವಾ ವಿಡಿಯೋ ತಗೊಳ್ಳೋದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಜಾಗ ಮಾಡಿದ್ದಾರೆ. ದೇವಸ್ಥಾನದ ಬಲಭಾಗಕ್ಕೆ ಬಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಒಂದು 100 ಅಥವಾ 200 ಮೀಟರ್ ನಡ್ಕೊಂಡು ಹೋದ್ರೆ ಈ ಜಾಗ ಕಾಣಿಸುತ್ತೆ. ಇಲ್ಲಿ ಮೆಟ್ಲುಗಳನ್ನು ಹತ್ತಿ ಅಲ್ಲಿಂದ ನೀವು ಬ್ಯೂಟಿಫುಲ್ ಆಗಿರುವಂತಹ ದೇವಸ್ಥಾನವನ್ನ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಫೋಟೋ ತಗೊಳ್ಳೋದಕ್ಕಾಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ನಿಮಗೆ ಇಲ್ಲಿಂದ ಪೂರ್ತಿಯಾಗಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಆ ದೇವಸ್ಥಾನಗಳ ಗೋಪುರಗಳನ್ನೆಲ್ಲ ನೋಡೋದಕ್ಕೆ ಸಿಗತ್ತೆ. ಮೇನ್ ಆಗಿ ಲಿಂಗರಾಜನ ದರ್ಶನ ಮಾಡಿಕೊಂಡು ಆನಂತರ ಅಮ್ಮನವರ ದರ್ಶನ ಮಾಡಿಕೊಂಡು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೇವರ ದರ್ಶನಗಳನ್ನ ಮಾಡಿಕೊಂಡು ವಾಪಸ್ ಬರ್ಬೋದು. 108 ದೇವಸ್ಥಾನಗಳಿದ್ರೂ ಕೂಡ ಒಂದು ಗೋಪುರದಲ್ಲಿ ಇರುವಂತಹ ಕೆತ್ತನೆ ಅಥವಾ ವಿಭಿನ್ನ ಶೈಲಿ ಮತ್ತೊಂದರಲ್ಲಿಲ್ಲ. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ. ಭುವನೇಶ್ವರಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಈ ದೇವಸ್ಥಾನ. ಯಾವುದು ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಈ ದೇವಸ್ಥಾನವನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಸ್ ಯೂಶುವಲ್ ಎಲ್ಲ ದೇವಸ್ಥಾನದಲ್ಲೂ ಪಂಡಿತ್ಗಳು ಯಾವ ರೀತಿ ನಿಮಗೆ ದರ್ಶನ ಮಾಡಿಸ್ಬೇಕಾ ಅಂತ ಕೇಳ್ತಾ ಇರ್ತಾರೋ ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ದರ್ಶನ ಮಾಡಿಸ್ಬೇಕಂತ ಕೇಳ್ತಾ ಇರ್ತಾರೆ. ಹಾಗೆ ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಕೇಳ್ತಾ ಇರ್ತಾರೆ. ಯಾವುದನ್ನು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಪಾಡಿಗೆ ನೀವು ಹೋಗಿ ದರ್ಶನ ಮಾಡಿಕೊಂಡು ನೀವು ವಾಪಸ್ ಬರ್ಬೋದು. ಲಿಂಗರಾಜ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಮುಂದುವರಿಸಿ ನಾವು ಹೋಗಿದ್ದು ನಂದನ್ ಕಾನನ್ ಅನ್ನೋ ಒಂದು ಝೂಗೆ ತಲುಪೋಷ್ಟರಲ್ಲಿ ಆಲ್ರೆಡಿ 4 ಗಂಟೆ ಆಗಿತ್ತು. ಸ್ವಲ್ಪ ತಡನೇ ಆಗಿತ್ತು. ಒಡಿಶಾ ರಾಜ್ಯದ ಭುವನೇಶ್ವರಲ್ಲಿರುವಂತಹ ಪ್ರಸಿದ್ಧ ಮೃಗಾಲಯನೇ ಈ ನಂದನ್ ಕಾನನ್. ಈ ನಂದನ್ ಕಾನನ್ ಝೂ ಏನಿದೆ ಇದನ್ನ ಚಂಡಕ ಫಾರೆಸ್ಟ್ ಹತ್ರ ಮಾಡಿದ್ದಾರೆ. ಈ ಝೂ ಭುವನೇಶ್ವರ್ ಸಿಟಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಝೂ ಅನ್ನ 1960ರಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಆದರೆ ಸಾರ್ವಜನಿಕರಿಗೆಲ್ಲ ಅಲೋ ಮಾಡಿದ್ದು 1979ರಿಂದ. ಈ ಝೂ ಅಲ್ಲಿ ಏನೇನು ಪ್ರಮುಖವಾಗಿ ನೀವು ನೋಡ್ಬೋದು ಅಂತಂದ್ರೆ ಬಿಳಿ ಹುಲಿಗಳನ್ನ ನೋಡ್ಬೋದು, ಹಾಗೆ ಸಫಾರಿ ಮಾಡ್ಬೋದು. ಹುಲಿ ಮತ್ತೆ ಸಿಂಹನ ನೋಡ್ಬೋದು ಸಫಾರಿಯಲ್ಲಿ. ಜೊತೆಗೆ ಸರೀಸೃಪಗಳ ಉದ್ಯಾನ ಇದೆ, ಅಂದ್ರೆ ರೆಪ್ಟೈಲ್ ಪಾರ್ಕ್, ರೋಪ್ ವೇ ಸಹ ಇದೆ. ನೀವು ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಈ ಝೂನ ವಿಶೇಷತೆ ಏನು ಅಂತಂದ್ರೆ ಇದು ವರ್ಲ್ಡ್ ಅಸೋಸಿಯೇಷನ್ ಆಫ್ ಝೂ ಅಂಡ್ ಅಕ್ವೇರಿಯಮ್ಸ್ಗೆ ಸೇರಿದ ಭಾರತದ ಮೊದಲ ಮೃಗಾಲಯ ಅಂತ ಹೆಸರು ಪಡೆದುಕೊಂಡಿದೆ. ಇನ್ನು ಟೈಮಿಂಗ್ಸ್ ಹೇಳೋದಾದ್ರೆ ಬೆಳಗ್ಗೆ 7:30ಯಿಂದ ಸಂಜೆ 5:30ವರೆಗೂ ಕೂಡ ಝೂ ಓಪನ್ ಇರುತ್ತೆ. ಇನ್ನು ಝೂ ಎಂಟ್ರಿ ಫೀಸ್ಗೆ ಬಂದರೆ 10 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಬರೀ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು 10 ವರ್ಷಕ್ಕೆ ಮೇಲ್ಪಟ್ಟಂಥ ಎಲ್ರಿಗೂ ಕೂಡ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫಾರಿನರ್ಸ್ಗಾದರೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನು ಮಿಕ್ಕಿರೋ ಹಾಗೆ ನೀವೇನಾದರೂ ಆಕ್ಟಿವಿಟೀಸ್ ಮಾಡ್ತೀರಾ ಅಂತಂದರೆ ಸಪ್ರೇಟಾಗಿ ಚಾರ್ಜ್ ತಗೋತಾರೆ. ಟಾಯ್ ಟ್ರೈನ್ ತೊಗೊತೀರಾ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ನ ತೊಗೊತೀರಾ ಅಂದರೆ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ, 50 ರುಪೀಸ್ ಆ ರೀತಿ. ಹಾಗೆ ರೋಪ್ ವೇ ಆಕ್ಟಿವಿಟಿ ಮಾಡ್ತೀರಾ ಅಂದರೆ 120 ರುಪೀಸ್ ಪರ್ ಪರ್ಸನ್ ಇರುತ್ತೆ. ರೆಪ್ಟೈಲ್ ಪಾರ್ಕ್ ಒಳಗಡೆ ಹೋಗೋದಕ್ಕೂ ಕೂಡ ಸಪ್ರೇಟ್ ಚಾರ್ಜ್ ಇರುತ್ತೆ. ಆದರೆ ಅದು ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ನಾವು ಹೋಗಿಲ್ಲ.
ಇವಾಗ ನಾವು ಎಂಟ್ರಿ ಟಿಕೆಟ್ ತಗೊಂಡು ಝೂ ಒಳಗಡೆ ಎಂಟರ್ ಆಗಿದ್ದೀವಿ. ತುಂಬಾ ದೊಡ್ಡದಾಗಿದೆ, ಜಾಸ್ತಿ ಟೈಮ್ ಬೇಕಾಗುತ್ತೆ ನಿಮಗೆ. ಝೂ ಅಂದರೆ ಗೊತ್ತಿರ್ಬೋದು ನಿಮಗೆ, ಒಂದಿನ ಪೂರ್ತಿ ಸಮಯ ಇದ್ದರೆ ಚೆನ್ನಾಗಿ ನೋಡ್ಬೋದು ನೀವು. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಒಂದು ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ. ಇವಾಗ ನೀವು ಮರದ ಮೇಲಿಂದ ಚೀತಾ ಇಳಿತಾ ಇರೋದನ್ನ ನೋಡ್ತಾ ಇದ್ದೀರಾ. ತುಂಬಾನೇ ಪ್ರಾಣಿ ಪಕ್ಷಿಗಳನ್ನು ನೀವು ಈ ಝೂ ಅಲ್ಲಿ ನೋಡ್ಬೋದು. ಕೆಲವೊಂದು ಹೆಸರುಗಳೇ ಹೇಳೋದಕ್ಕೆ ಬರಲ್ಲ ಅಂತ ಪ್ರಾಣಿಗಳೆಲ್ಲ ಇತ್ತು ಇಲ್ಲಿ. ಮೊದಲೇ ಹೇಳಿದಾಗೆ ತುಂಬ ಸಮಯ ಇದ್ದರೆ ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಒಂದರಿಂದ ಒಂದಕ್ಕೆ ಸ್ವಲ್ಪ ದೂರ ಇರುತ್ತೆ, ನಡ್ಕೊಂಡು ಹೋಗಬೇಕಾಗತ್ತೆ ಅಥವಾ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನೀವು ಹೋಗಬೇಕಾಗತ್ತೆ. ನಾವು ಝೂಗೆ ಹೋಗಲ್ಲ ಅಂತಂದರೆ ಬರೀ ಭುವನೇಶ್ವರಲ್ಲಿರೋಂಥ ಅಕ್ಕಪಕ್ಕ ಪ್ಲೇಸಸ್ನ ನೋಡೋದಕ್ಕೆ ಮ್ಯಾಕ್ಸಿಮಮ್ 1 ದಿವಸ ಸಾಕು. ನಿಮಗೆ ಝೂ ಎಲ್ಲ ನೋಡ್ತೀವಿ ಅಂತಂದರೆ 2 ಡೇಸ್ ಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ವೈಟ್ ಟೈಗರ್ ಇದು. ಮುಖ ಹಾಗೆ ಮೇಲ್ಭಾಗ ಪೂರ್ತಿ ವೈಟ್ ಆಗಿದೆ, ಹಾಗೆ ಕೆಳಗಡೆ ಸ್ವಲ್ಪ ಬ್ರೌನಿಷ್ ಕಲರಲ್ಲಿದೆ. ಇನ್ನು ಈ ಹುಲಿಯ ಸ್ಪೆಷಾಲಿಟಿ ಏನು ಅಂತಂದರೆ, ಒಂದ್ಸಲಿ ಇದು ಗರ್ಜನೆ ಮಾಡಿದ್ರೆ 3 ಕಿಲೋಮೀಟರ್ ದೂರದಷ್ಟುವರೆಗೂ ಕೂಡ ಅದರ ಸೌಂಡು ಕೇಳಿಸುತ್ತಂತೆ. ಕೆಲವೊಂದು ಪ್ರಾಣಿಗಳು ತುಂಬ ದೂರ ಇರ್ತಾ ಇತ್ತು. ಅಂಥ ಪ್ರಾಣಿಗಳನ್ನೆಲ್ಲ ಸ್ವಲ್ಪ ಝೂಮ್ ಹಾಕ್ಬಿಟ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಝೂಮ್ ಮಾಡಿದಾಗ ಆಬ್ವಿಯಸ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ನಮಗೆ ಕಾಣಿಸೋದಿಲ್ಲ, ಸ್ವಲ್ಪ ಬ್ಲರ್ರಾಗಿ ಕಾಣಿಸುತ್ತೆ. ಇಲ್ಲಿ ಹುಲಿಗಳು ಹಾಗೆ ಚೀತಾ ಎಲ್ಲ ನೋಡಿಕೊಂಡು ಇವಾಗ ಅಕ್ವೇರಿಯಂ ಕಡೆ ಬಂದಿದ್ದೀವಿ. ಇಲ್ಲೊಂದು ದೊಡ್ಡದಾಗಿರುವಂಥ ಆಮೆ, ಇದನ್ನ ಆಮೆ ಅಂತಲೂ ಹೇಳೋದಕ್ಕಾಗಲ್ಲ, ಮೇಲ್ಗಡೆ ಶೆಲ್ ಇರುತ್ತಲ್ಲ ಅದಿರಲಿಲ್ಲ ಆ್ಯಕ್ಚುಲಿ. ಇದಕ್ಕೇನೋ ಸಪ್ರೇಟಾಗಿ ಏನೋ ಹೆಸರು ಕರೀತಾರೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ತುಂಬಾ ಕ್ಯೂಟಾಗಿತ್ತು. ಇನ್ನು ಝೂ ಒಳಗಡೆ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ, ಜೊತೆಗೆ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ, ನೀವು ಹೋಗಿ ಬರ್ಬೋದು. ಇವಾಗ ಇಲ್ಲಿ ನೋಡ್ತಾ ಇರೋದು ಜಿಂಕೆಗಳು. ಜಿಂಕೆಗಳಲ್ಲೂ ಕೂಡ ಸುಮಾರು ವೆರೈಟಿ ಜಿಂಕೆಗಳನ್ನು ನೋಡಿದ್ವಿ. ಕೆಲವೊಂದು ಮೈ ಮೇಲೆ ಡಾಟ್ಸ್ಗಳಿಲ್ಲದೆ ಇರೋವಂಥ ಜಿಂಕೆಗಳು, ಕೆಲವೊಂದು ಚುಕ್ಕಿಗಳಿರೋವಂಥ ಜಿಂಕೆಗಳು, ಮತ್ತು ಸಾರಂಗ ಅಂತೀವಲ್ವ, ಕೊಂಬುಗಳು ಇರೋವಂಥ ಜಿಂಕೆಗಳು, ಕೊಂಬಿಲ್ಲದೆ ಇರೋವಂಥ ಜಿಂಕೆಗಳು, ಈ ರೀತಿ ಡಿಫ್ರೆಂಟ್ ಆಗಿರೋವಂಥ ಜಿಂಕೆಗಳನ್ನು ನೋಡಿದ್ವಿ. ಇನ್ನು ಝೂ ಒಳಗಡೆ ನಿಮಗೆ ಫೋಟೋಗಳನ್ನು ತಗೊಳ್ಳೋದಕ್ಕೆ ಅಲ್ಲಲ್ಲೇ ಫೋಟೋ ಪಾಯಿಂಟ್ಸ್ನ ಮಾಡಿದ್ದಾರೆ. ಅಲ್ಲೆಲ್ಲ ನೀವು ಫೋಟೋಗಳನ್ನು ತೆಗೆಸ್ಕೋಬೋದು. ಐ ಲವ್ ನಂದನ್ ಕಾನನ್ ಅಂತ ಮಾಡಿದ್ದಾರೆ. ಜೊತೆಗೆ ಡೈನೋಸಾರ್ದೊಂದು ದೊಡ್ಡದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಕಾಡು ಕೋಣ ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ, ಬಟ್ ಇಂಗ್ಲೀಷಲ್ಲೆಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ. ಬೋರ್ಡನ್ನೆಲ್ಲ ಹುಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ ನನಗೆ. ಅದಾದಮೇಲೆ ಇಲ್ಲಿ ಮೊಸಳೆಗಳನ್ನು ನೋಡೋದಕ್ಕೆ ಅಂತ ಬಂದಿದ್ದೀವಿ. ಎಷ್ಟೊಂದು ಮೊಸಳೆಗಳಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಮೊಸಳೆಗಳಿತ್ತು. ಬಟ್ ಕೆಲವೊಂದು ಕಾಣಿಸ್ತಾ ಇತ್ತು, ಕೆಲವೊಂದು ನೀರಲ್ಲಿ ಬರೀ ಅದರ ಮೇಲೆ ಸ್ಕೇಲ್ಸ್ ಇರುತ್ತಲ್ಲ ಅದು ಮಾತ್ರ ಕಾಣಿಸ್ತಾ ಇತ್ತು. ಒಂದಂತೂ ಆ ಹುಲ್ ಮೇಲೆ ಮಲಗಿದೆ, ನೋಡ್ತಾ ಇದ್ದೀರಾ, ತುಂಬಾ ಉದ್ದ ಇತ್ತು. ಈ ಝೂ ಅಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಮೊಸಳೆ ಇದೆಯಂತೆ. ಒಂದು ಮೊಸಳೆ ನೀರಲ್ಲಿ ತೇಲ್ತಾ ಇತ್ತು, ಇನ್ನೊಂದು ಈ ಕಡೆ ಆರಾಮಾಗಿ ಮಲಗಿತ್ತು. ಕೆಲವೊಂದಂತೂ ತುಂಬ ಹತ್ರದಲ್ಲೇ ಇತ್ತು, ಬಟ್ ಅದು ನೀರಲ್ಲಿ ಮುಳುಗಿದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ಅಷ್ಟೇ ಕ್ಯಾಮ್ರಾದಲ್ಲಿ. ಇವಾಗ ನೀವು ನೋಡ್ತಾ ಇರೋದು ನೀರಾನೆ, ಅಂದರೆ ಹಿಪ್ಪೋ. ನಾನು ಅವಾಗಲೇ ಹೇಳಿದ್ನಲ್ವ, ಒಂದು ದೊಡ್ಡದಾಗಿರೋವಂತಹ ಡೈನೋಸಾರ್ದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ಅಂತ. ಅದರೊಳಗಡೆ ಎಲ್ಲ ಹೋಗಿ ಬರ್ಬೋದಾಗಿತ್ತು, ಬಟ್ ಕತ್ಲಾಗ್ತಾ ಬಂದಿತ್ತು, ತುಂಬಾ ಟೈಮ್ ಆಗಿತ್ತು. ಹಾಗಾಗಿ ನಾವು ಒಳಗಡೆ ಎಲ್ಲ ಹೋಗಲಿಲ್ಲ. ರೆಪ್ಟೈಲ್ ಪಾರ್ಕ್ ಕೂಡ ಇತ್ತು, ಅಲ್ಲಿಗೂ ಕೂಡ ಒಳಗಡೆ ಕತ್ಲಾಗಿದ್ದರಿಂದ ಅಲೋ ಮಾಡಲಿಲ್ಲ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಹೋಗುವಂಥ ದಾರಿಯಲ್ಲಿ ಯಾವ್ಯಾವ ಪ್ರಾಣಿ ಪಕ್ಷಿ ಸಿಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಅವರು ತುಂಬಾ ಖುಷಿ ಪಡ್ತಾರೆ. ಒಂದು ಹಾಫ್ ಡೇ ಇದಕ್ಕೆ ಅಂತ ಇಟ್ಕೊಂಡು ಮಧ್ಯಾಹ್ನ 1 ಅಥವಾ 2 ಗಂಟೆಗೆ ನೀವು ರೀಚ್ ಆದರೂ ಸಾಕು. ಫುಲ್ ಎಲ್ಲ ಪ್ರಾಣಿಗಳನ್ನು ನೋಡಿಕೊಂಡು ಕ್ಲೋಸಿಂಗ್ ಟೈಮ್ಗೆ ನೀವು ವಾಪಸ್ ಬರ್ಬೋದು. ಅಥವಾ ರೋಪ್ ವೇ ಆಕ್ಟಿವಿಟಿ, ಸಫಾರಿ ಎಲ್ಲ ಮಾಡ್ತೀರಾ ಅಂತಂದರೆ 1 ದಿನ ಪೂರ್ತಿಯಾಗಿ ನಿಮಗೆ ಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಆಸ್ಟ್ರಿಚ್ಗಳು. ಹಾಗೆ ಇದು ಒಂಥರ ಡಿಫ್ರೆಂಟ್ ಆಗಿರುವಂಥ ಪಕ್ಷಿ. ಇದ್ರ ಹೆಸರೇನೋ ಅಲ್ಲಿ ಬರೆದಿದ್ರು, ಬಟ್ ನನಗೆ ನೆನಪಿಲ್ಲ. ಸ್ವಲ್ಪ ಡೇಂಜರಸ್ ಪಕ್ಷಿ ಅಂತೆ ಇದು. ತುಂಬ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು. 2 ಪಕ್ಷಿಗಳಿತ್ತು. ಎಲ್ಲ ನೋಡಿಕೊಂಡು ವಾಪಸ್ ನಾವು ಝೂಯಿಂದ ಹೊರಗಡೆ ಬಂದು ಟೂರ್ ಪ್ಯಾಕೇಜ್ ಬಸ್ಸಲ್ಲೇ ನಮಗೆ ಭುವನೇಶ್ವರ್ಗೆ ಡ್ರಾಪ್ ಮಾಡಿಸ್ಕೊಂಡ್ವಿ. ನಮ್ಮದು ವಾಪಸ್ ಭುವನೇಶ್ವರಿಂದನೇ ಟ್ರೈನ್ ಇದ್ದಿದ್ದರಿಂದ ನಾವು ಭುವನೇಶ್ವರಲ್ಲೇ ಇಳ್ಕೊಂಡ್ವಿ. ಅವ್ರು ವಾಪಸ್ ಪೂರಿಗೆನೆ ಹೋದರು. ಭುವನೇಶ್ವರ್ ಸಿಟಿ ಸೆಂಟರಲ್ಲೇ ನಮ್ಮನ್ನ ಬಸ್ ಅವರು ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವು ಆಟೋ ತೊಗೊಂಡು ನಮಗೆ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲೇ ಒಂದು ರೂಮ್ ತೋರಿಸಿ ಅಂತ ಕೇಳಿದ್ವಿ ಆಟೋದವ್ರಿಗೇನೆ. ಸೊ ಅವರು ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ರೂಮ್ ತೋರಿಸಿದ್ರು.
ಭುವನೇಶ್ವರ್ ಸ್ವಲ್ಪ ಸಿಟಿ ಸೆಂಟರ್ ಆಗಿರೋದ್ರಿಂದ ಸೇಮ್ ನಮ್ಮ ಬೆಂಗಳೂರು ಯಾವ ರೀತಿ ಇಂಪ್ರೂವ್ ಆಗಿದೆಯೋ ಅದೇ ರೀತಿ ಫುಲ್ಲು ಪಾಶ್ ಆಗಿರೋದ್ರಿಂದ ಸ್ವಲ್ಪ ರೂಮ್ ಕಾಸ್ಟ್ಗಳು ಜಾಸ್ತಿನೇ ಇರುತ್ತೆ ಕಂಪೇರ್ ಟು ಪೂರಿ. ಇವತ್ತು ನೈಟ್ ಒಂದಿನ ಸ್ಟೇ ಆಗೋದಕ್ಕಲ್ವಾ ಅಂತ ಸಿಂಪಲ್ ಆಗಿರುವಂತಹ ರೂಮ್ನೇ ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. 1200 rupees ರೂಮ್ ಪ್ರೈಸು. ರೂಮ್ಗೆ ಚೆಕ್ ಇನ್ ಆಗಿ ಲಗೇಜ್ನೆಲ್ಲ ಇಟ್ಟು ಮುಖ ಕೈಕಾಲು ತೊಳ್ಕೊಂಡು ಇವಾಗ ಸ್ವಲ್ಪ ಭುವನೇಶ್ವರ್ ಸಿಟಿ ರೌಂಡ್ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ಊಟ ಕೂಡ ನಮ್ದಾಗಿರ್ಲಿಲ್ಲ, ಇಲ್ಲೇನೆ ಲೋಕಲಲ್ಲಿ ಸಿಗೋವಂಥ ಫುಡ್ನ ಟ್ರೈ ಮಾಡೋಣ ಅಂತ ಒಂದು ಸ್ಟ್ರೀಟ್ ಸೈಡಲ್ಲಿರುವಂಥ ಹೋಟೆಲಿಗೆ ಬಂದಿದ್ದೀವಿ. ಸೇಮ್ ಇದು ಯಾವ ರೀತಿ ಫೀಲ್ ಕೊಡ್ತಾ ಇತ್ತು ಅಂದರೆ ನಮ್ಮ ಮಲ್ಲೇಶ್ವರಂ 8th ಕ್ರಾಸಲ್ಲೆಲ್ಲ ಇದೇ ರೀತಿ ಹೊರಗಡೆ ಟೇಬಲ್ ಚೇರ್ ಎಲ್ಲ ಹಾಕಿರ್ತಾರಲ್ಲ ಆ ರೀತಿಯೇ ಅನ್ನಿಸ್ತಾ ಇತ್ತು. ಎರಡೂ ಸೈಡಲ್ಲೂ ಕೂಡ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಅಥವಾ ಅಂಗಡಿಗಳಿದೆ. ತಿನ್ನೋದಕ್ಕೂ ಅಷ್ಟೇ ತುಂಬಾ ವೆರೈಟಿ ಊಟಗಳು ಸಿಗುತ್ತೆ, ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನನಗಂತೂ ಸೇಮ್ ಬೆಂಗಳೂರು ಫೀಲೇ ಬರ್ತಾ ಇತ್ತು ಇಲ್ಲಿ. ಊಟ ಮುಗಿಸ್ಕೊಂಡು ಹೋಗಿ ನಮ್ಮ ರೂಮಲ್ಲಿ ನಾವು ರೆಸ್ಟ್ ಮಾಡಿದ್ವಿ. ಯಾಕಂದರೆ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ದೂರದಲ್ಲಿರುವಂಥ ಒಂದು ಪ್ಲೇಸನ್ನು ನೋಡ್ಕೊಂಡು ಬರೋದಿತ್ತು. ಭುವನೇಶ್ವರಿಂದ 100 ಚಿಲ್ಲರೆ ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಶಕ್ತಿಪೀಠಕ್ಕೆ ನಾವು ಹೋಗಬೇಕಾಗಿತ್ತು. ಯಾವುದು ಆ ಶಕ್ತಿಪೀಠ, ಹಾಗೆ ಆ ಶಕ್ತಿಪೀಠದ ಮಹತ್ವವೇನು, ಹಾಗೆ ಇತಿಹಾಸ ಏನು ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡಬೇಕು. ನಾವು ಆ ಶಕ್ತಿಪೀಠನೆಲ್ಲ ನೋಡಿಕೊಂಡು ವಾಪಸ್ ನಾವು ಭುವನೇಶ್ವರ್ಗೆ ಬಂದ್ವಿ. ಅದಾದಮೇಲೆ ಭುವನೇಶ್ವರಲ್ಲಿ ನೋಡೋವಂಥ ಪ್ಲೇಸಸ್ ಇನ್ನೂ ಕೂಡ ಸಾಕಷ್ಟು ಇತ್ತು. ಆ ಪ್ಲೇಸಸ್ನೆಲ್ಲ ನೋಡೋಣ, ಇನ್ನೂ ಸಾಕಷ್ಟು ಟೈಮ್ ಇದೆ. ಟ್ರೈನ್ ಬೇರೆ ಡಿಲೇ ಆಗಿದೆ ಅಂತ ಮೆಸೇಜ್ ಕೂಡ ಬಂದಿತ್ತು. ಹಾಗಾಗಿ ಇಲ್ಲಿರುವಂಥ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಬಿಡೋಣ ಅಂತ ಆಟೋ ಬುಕ್ ಮಾಡಿಕೊಂಡು 3 ಮೇಯ್ನ್ ಆಗಿರುವಂಥ ದೇವಸ್ಥಾನವನ್ನು ನಾವು ನೋಡೋದಕ್ಕೆ ಅಂತ ಬಂದಿದ್ದೀವಿ. ಅದರಲ್ಲಿ ಮೊದಲನೇ ದೇವಸ್ಥಾನ ಅನಂತ ವಾಸುದೇವ ದೇವಸ್ಥಾನ. ಈ ದೇವಸ್ಥಾನದ ಎದುರುಗಡೆನೆ ಒಂದು ಪುಷ್ಕರಣಿ ಇದೆ, ಅದನ್ನು ಬಿಂದು ಸಾಗರ್ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ಈ ಕಲ್ಯಾಣಿ. ಹಾಗೆ ಕಲ್ಯಾಣಿಯ ಒಳಗಡೆ ದೊಡ್ಡದಾಗಿರೋ ಒಂದು ದೇವಸ್ಥಾನ ಕೂಡ ಇತ್ತು, ಬಟ್ ಅಲ್ಲಿಗೆ ಇವಾಗ ಅಲೋ ಮಾಡ್ತಾ ಇಲ್ಲ ಯಾರನ್ನೂ. ಆ ಪುಷ್ಕರಣಿಯಲ್ಲಿ ಕೈಕಾಲು ತೊಳ್ಕೊಂಡು ಸ್ವಲ್ಪ ತಲೆಗೆ ನೀರನ್ನು ಕೂಡ ಪ್ರೋಕ್ಷಣೆ ಮಾಡಿಕೊಂಡು ಇವಾಗ ದೇವಸ್ಥಾನದ ಒಳಗಡೆ ನಾವು ಎಂಟರ್ ಆಗ್ತಾ ಇದ್ದೀವಿ. ಇನ್ನು ಈ ಅನಂತ ವಾಸುದೇವ ದೇವಸ್ಥಾನಕ್ಕೂ ಹಾಗೆ ಪೂರಿ ಜಗನ್ನಾಥ ದೇವಸ್ಥಾನಕ್ಕೂ ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಯಾಕಂದರೆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ನಮಗೆ ಮಹಾಪ್ರಸಾದ ಯಾವ ರೀತಿ ತುಂಬಾ ಫೇಮಸ್ಸೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪ್ರಸಾದವನ್ನು ಸೇಮ್ ಪ್ರೊಸೀಜರಲ್ಲಿ ತಯಾರು ಮಾಡ್ತಾರೆ. ಒಂದ್ರ ಮೇಲೆ ಒಂದು ಮಡಿಕೆಗಳನ್ನು ಇಟ್ಟು 7 ಮಡಿಕೆಗಳಲ್ಲಿ ಆಹಾರವನ್ನು ತಯಾರು ಮಾಡ್ತಾರೆ. ದೇವಸ್ಥಾನದ ಆವರಣದಲ್ಲೇ ಪ್ರಸಾದ ಎಲ್ಲ ತಯಾರು ಮಾಡ್ತಾರೆ. ಆ ತಯಾರು ಮಾಡೋದಕ್ಕೋಸ್ಕರ ಸವದೆಗಳು ಹಾಗೆ ಆ ಮಡಿಕೆಗಳನ್ನೆಲ್ಲ ನೀವು ದೇವಸ್ಥಾನದ ಹೊರಾಂಗಣದಲ್ಲಿ ನೋಡ್ಬೋದು. ಹಾಗೆ ನಿಮ್ಗೇನಾದರೂ ಪೂರಿ ಜಗನ್ನಾಥನ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ದೇವಸ್ಥಾನದಲ್ಲಿ ಬಾಳೆ ಎಲೆ ಮೇಲೆ ನೀವು ಪ್ರಸಾದವನ್ನು ಬಡಿಸ್ಕೊಂಡು ಊಟ ಕೂಡ ಮಾಡ್ಬೋದು. ಆದರೆ ಫ್ರೀ ಅಲ್ಲ, ನೆನಪಿರಲಿ, ದುಡ್ಡು ಕೊಡಬೇಕಾಗತ್ತೆ ನೀವು. ಇನ್ನು ನಾವು ಮಧ್ಯಾಹ್ನದ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಹೋಗಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು, ನಮಗೆ ದರ್ಶನ ಸಿಗಲಿಲ್ಲ. ಹೊರಗಡೆಯಿಂದ ಬಾಗಿಲನ್ನೇ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಒಡಿಶಾ ರಾಜ್ಯದಲ್ಲಿ ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ಗೋಪುರಗಳು ಇದೇ ಶೈಲಿಯಲ್ಲಿ ಇರುತ್ತೆ, ಸೇಮ್ ಒಂದೇ ಥರ ಇರುತ್ತೆ, ಬೇರೆ ಬೇರೆ ಥರ ಏನೂ ಕಾಣಿಸೋದಿಲ್ಲ, ಎಲ್ಲದೂ ಕೂಡ ಒಂದೇ ಥರ ಕಾಣಿಸುತ್ತೆ. ಹಾಗೆ ದೇವಸ್ಥಾನದ ಒಳಗಡೆ ಹೋಗೋವಂಥ ಸಿಂಹದ್ವಾರ ಏನಿರುತ್ತೆ ಅಲ್ಲಿ ಸಿಂಹಗಳನ್ನು ಕೂಡ ನೀವು ಅಕ್ಕಪಕ್ಕ ನೋಡಿರ್ತೀರ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಸೇಮ್ ಅದೇ ರೀತಿಯೇ ಇರುತ್ತೆ. ದೇವಸ್ಥಾನದ ಟೈಮಿಂಗ್ಸ್ನ ಚೆಕ್ ಮಾಡಿಕೊಂಡು ನೀವು ಬಂದರೆ ಉತ್ತಮ. ನಾನು ಮೊದಲೇ ಹೇಳಿದ್ನಲ್ವ, ಈ ದೇವಸ್ಥಾನದಲ್ಲಿ ಪ್ರಸಾದವನ್ನು ಬಾಳೆ ಎಲೆ ಮೇಲೆ ಬಡಿಸ್ತಾರೆ ಅಂತ. ಇಲ್ಲಿ ಸುಮಾರು ಜನ ಬಾಳೆ ಎಲೆ ಮೇಲೆ ಪ್ರಸಾದವನ್ನು ಬಡಿಸ್ಕೊಂಡು ಊಟ ಮಾಡ್ತಾಯಿದ್ರು. ನೀವು ಬೇಕಿದ್ರೆ ಇಲ್ಲಿ ಬಂದಾಗ ಟ್ರೈ ಮಾಡ್ಬೋದು. ಲಿಂಗರಾಜ ದೇವಸ್ಥಾನದಿಂದ ತುಂಬ ಹತ್ತಿರದಲ್ಲೇ ಇದೆ ಈ ದೇವಸ್ಥಾನ. ಈ ಅನಂತ ವಾಸುದೇವ ದೇವಸ್ಥಾನವನ್ನು 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಜೊತೆಗೆ ಈ ದೇವಸ್ಥಾನದಲ್ಲಿ ಸೇಮ್ ನಾವು ಪುರಿಯಲ್ಲಿ ಯಾವ ರೀತಿ ಕೃಷ್ಣ ಬಲರಾಮ ಸುಭದ್ರೆಯನ್ನು ನೋಡ್ತೀವೋ ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ನಾವು ಜಗನ್ನಾಥ ಬಲಭದ್ರ ಸುಭದ್ರರನ್ನು ನೋಡ್ಬೋದು. ಇನ್ನು ಈ ದೇವಸ್ಥಾನವನ್ನು ಭಾನುದೇವ ಅನ್ನೋ ಒಬ್ಬ ರಾಜನ ಆಳ್ವಿಕೆಯಲ್ಲಿ ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ. ಇನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಇರೋ ಹಾಗೇನೆ ಬಲಭದ್ರ ಸುಭದ್ರ ಹಾಗೆ ಜಗನ್ನಾಥನನ್ನು ನೋಡ್ಬೋದು ಅಂತ ಹೇಳಿದ್ನಲ್ಲ, ಆ ವಿಗ್ರಹಗಳಿಗೂ ಹಾಗೆ ಈ ದೇವಸ್ಥಾನದಲ್ಲಿರುವಂಥ ವಿಗ್ರಹಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದೇನೆಂದರೆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಇರೋವಂಥ ವಿಗ್ರಹಗಳನ್ನು ಮರದಿಂದ ಮಾಡಿದರೆ, ಈ ಅನಂತ ವಾಸುದೇವ ದೇವಸ್ಥಾನದಲ್ಲಿ ವಿಗ್ರಹಗಳನ್ನು ಕಪ್ಪು ಗ್ರಾನೈಟ್ ಕಲ್ಲಿನಲ್ಲಿ ಮಾಡಲಾಗಿದೆ. ಭುವನೇಶ್ವರಲ್ಲಿರುವಂಥ ಈ ಅನಂತ ವಾಸುದೇವ ದೇವಸ್ಥಾನವನ್ನು ಚಕ್ರ ಕ್ಷೇತ್ರ ಅಂತ ಕರೀತಾರೆ, ಅಂದರೆ ವೃತ್ತಾಕಾರವಾಗಿ ಇದೆ ಈ ಸ್ಥಳ ಅಂತ ಕರೀತಾರೆ. ಹಾಗೆ ಪುರಿಯಲ್ಲಿರುವಂತಹ ಜಗನ್ನಾಥ ದೇವಸ್ಥಾನವನ್ನು ಶಂಖ ಕ್ಷೇತ್ರ ಅಂತ ಕರೀತಾರೆ, ಯಾಕಂದರೆ ಆ ಕ್ಷೇತ್ರ ಏನಿದೆ ಅದು ಶಂಖದ ಆಕಾರವಾಗಿದೆ ಅಂತ ಹೇಳಿ. ಇದಿಷ್ಟು ಈ ದೇವಸ್ಥಾನದ ಮಾಹಿತಿ ಆಗಿತ್ತು. ನಾವು ಅನಂತ ವಾಸುದೇವ ದೇವಸ್ಥಾನವನ್ನು ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಕೇದಾರೇಶ್ವರ ದೇವಸ್ಥಾನಕ್ಕೆ.
ಈ ದೇವಸ್ಥಾನದಲ್ಲಿ ನಾವು ಕೇದಾರೇಶ್ವರನ ನೋಡ್ಬೋದು, ಜೊತೆಗೆ ಅಮ್ಮನವರ ದರ್ಶನವನ್ನು ಕೂಡ ನೀವು ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಳಗಡೆ ಲಿಂಗ ಆಗಿರ್ಬೋದು, ಹಾಗೆ ಅಮ್ಮನವರ ಮೂರ್ತಿ ಆಗಿರ್ಬೋದು. ಇಲ್ಲಿ ಎರಡೂ ದೇವರ ದರ್ಶನವನ್ನು ಕೂಡ ನಾನು ನಿಮಗೆ ಮಾಡಿಸಿದ್ದೀನಿ. ಹಾಗೆ ದೇವಸ್ಥಾನದ ಗೋಪುರವನ್ನು ಕೂಡ ಬಣ್ಣಗಳಲ್ಲಿ ಅಲಂಕಾರ ಮಾಡಿದ್ರು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಒಳಗಡೆಯಿಂದ. ಇವಾಗ ನೀವು ನೋಡ್ತಾ ಇರೋದು ಕೇದಾರೇಶ್ವರ ಲಿಂಗ. ದರ್ಶನ ಮಾಡ್ಕೊಳ್ಳಿ. ಇದಾದಮೇಲೆ ಅಮ್ಮನವರ ದರ್ಶನವನ್ನು ಕೂಡ ನಾನು ಸ್ವಲ್ಪ ದೂರದಿಂದ ಮಾಡಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಅಮ್ಮನವರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಹೊರಗಡೆ ಬಂದರೆ ಇಲ್ಲಿ ಹಿಂದೆಗಡೆ ಒಂದು ಪುಷ್ಕರಣಿ ಕಾಣಿಸುತ್ತೆ. ಇದರಲ್ಲಿ ತುಂಬ ದೊಡ್ಡದಾಗಿರುವಂಥ ಮೀನುಗಳೆಲ್ಲ ಇದೆ ಅಂತ ಹೇಳ್ತಾ ಇದ್ರು. ನಮ್ಮ ಆಟೋಲ್ಲಿ ನಮ್ಮನ್ನ ಕರ್ಕೊಂಡು ಬಂದಿದ್ರಲ್ಲ ಅವರು ತುಂಬಾ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಮ್ಮ ಜೊತೆನೇ ಬಂದು ದೇವ್ರ ದರ್ಶನ ಮಾಡಿಸೋದ್ರ ಜೊತೆಗೆ ಅಲ್ಲಿನ ಇತಿಹಾಸ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬಾ ಖುಷಿ ಆಗುತ್ತೆ ಈ ರೀತಿ ಯಾವುದಾದ್ರೂ ಹೊಸ ಪ್ಲೇಸ್ಗೆ ಹೋದಾಗ ಅಲ್ಲಿನ ಜಾಗಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಎಲ್ರಿಗೂ ಕೂಡ ಅಷ್ಟೊಂದು ಒಳ್ಳೆ ಮನಸ್ಸಿರೋದಿಲ್ಲ. ಕೇದಾರೇಶ್ವರ ದೇವಸ್ಥಾನ ನೋಡಿಕೊಂಡು ಆ ದೇವಸ್ಥಾನದ ಮುಂದೆನೇ ನಮಗೆ ಮುಕ್ತೇಶ್ವರ್ ಹಾಗೆ ಸಿದ್ದೇಶ್ವರ ದೇವಸ್ಥಾನ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. 9 ಹಾಗೆ 10ನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇದು. ಹಾಗೆ ಈ ದೇವಸ್ಥಾನ ಏನಿದೆ ಇದನ್ನು ಮಾಸ್ಟರ್ ಪೀಸ್ ಆಫ್ ಕಳಿಂಗ ಅಂತ ಕರೀತಾರೆ. ಈ ತೋರಣ ಏನು ಕಾಣಿಸ್ತಾ ಇದೆ ಅಂದರೆ 2 ಪಿಲ್ಲರ್ಗಳ ಮಧ್ಯೆ ಆರ್ಚ್ ರೀತಿ ಮಾಡಿದಾರಲ್ಲ, ಇದೇ ಈ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ ಅದು. ಹಾಗೆ ದೇವಸ್ಥಾನದ ಗೋಪುರದ ಹಿಂದೆನೂ ಅಷ್ಟೇ ಕೆತ್ತನೆಗಳನ್ನು ತುಂಬ ಅಂದರೆ ತುಂಬಾ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಎಲ್ಲೂ ಕೂಡ ನಾವು ಇಷ್ಟೊಂದು ಚೆನ್ನಾಗಿರುವಂತಹ ಕೆತ್ತನೆಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿರುವಂಥ ವಾಸ್ತುಶಿಲ್ಪವನ್ನು ನೀವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ದೇವರ ದರ್ಶನವನ್ನು ಕೂಡ ನಾನು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡಿ, ಹಿಂಭಾಗದಿಂದ ಆ ಗೋಪುರವನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ಮೈನ್ಯೂಟ್ ಡೀಟೇಲಿಂಗ್ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ದೇವಸ್ಥಾನ ಮಾತ್ರ. ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಈ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿಯಲ್ಲಿ ಸಾವಿರಾರು ಮೀನುಗಳು ಈಜ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ವು. ಜೊತೆಗೆ ಒಂದು ಆಮೆ ಕೂಡ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ನೀರಲ್ಲಿ ಆ ಮೀನುಗಳನ್ನ ನೋಡ್ತಾ ಇರೋದು. ಇದೇ ಥರ ಇನ್ನೂ ಸಾಕಷ್ಟು ಮೀನುಗಳು ಈ ಪುಷ್ಕರಣಿಯಲ್ಲಿ ಇದೆಯಂತೆ. ಹಾಗೆ ದೊಡ್ಡ ದೊಡ್ಡ ಸೈಜ್ ಮೀನುಗಳು ಕೂಡ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಆಟೋ ಅಂಕಲ್ಲು. ಈ ದೇವಸ್ಥಾನದಲ್ಲೂ ಕೂಡ ನಾವು ಲಿಂಗರಾಜ್ ಟೆಂಪಲಲ್ಲಿ ನೋಡಿದ್ವಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಅದೇ ರೀತಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸಾಕಷ್ಟು ಇತ್ತು. ಮುಕ್ತೇಶ್ವರ್ ಹಾಗೆ ಸಿದ್ದೇಶ್ವರ್ ದೇವಸ್ಥಾನವನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರಾಜಾರಾಣಿ ಟೆಂಪಲ್ಗೆ. ಮುಕ್ತೇಶ್ವರ್ ದೇವಸ್ಥಾನದ ಹಿಂಭಾಗನೆ ಪರಶುರಾಮ ದೇವಸ್ಥಾನ ಅಂತ ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಮುಕ್ತೇಶ್ವರ್ ದೇವಸ್ಥಾನಕ್ಕೆ ಮುಂಚೆ ಎಂಟ್ರಿ ಫೀಸ್ ಕೂಡ ಇತ್ತು ಅಂತ ಹೇಳ್ತಾರೆ. ಹಾಗೆ ಈಗೂ ಕೂಡ ತಗೋತಾರೆ ಅಂತ ಹೇಳ್ತಾರೆ. ಬಟ್ ನಾವು ಹೋದಾಗ ಎಂಟ್ರಿ ಫೀಸ್ನ ಅವರು ಕಲೆಕ್ಟ್ ಮಾಡಲಿಲ್ಲ. ಬಟ್ ರಾಜಾರಾಣಿ ಟೆಂಪಲ್ಗೆ ಹೋಗೋದಕ್ಕೆ ಎಂಟ್ರಿ ಫೀ ಇದೆ, ಒಬ್ಬರಿಗೆ 20 ರೂಪಾಯಿ. ಈ ರಾಜಾರಾಣಿ ಟೆಂಪಲನ್ನು 11ನೇ ಶತಮಾನದಲ್ಲಿ ಕಟ್ಟಿರೋವಂಥದ್ದು. ರಾಜಾರಾಣಿ ಟೆಂಪಲಲ್ಲಿ 20 ರೂಪಾಯಿ ಎಂಟ್ರಿ ಫೀಸ್ ತಗೊಂಡ್ರೂ ಕೂಡ ಈ ಹೊರಗಡೆ ಪಾರ್ಕ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೋದಾಗೂ ಕೂಡ ಆ ಲಾನು ಹಾಗೆ ಸೈಡಲ್ಲಿ ಫೆನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡೋದಕ್ಕೆ ಖುಷಿ ಆಗುತ್ತೆ. ನಾವು ಈ ದೇವಸ್ಥಾನವನ್ನು ನೋಡೋದಕ್ಕೆ ಹೋದಾಗ ಸುಮಾರು ಸಂಜೆ 4:15 ಆಗಿತ್ತು. ಸ್ವಲ್ಪ ವಾತಾವರಣ ಎಲ್ಲ ತಂಪಾಗಿತ್ತು. ಹಾಗೆ ಒಳಗಡೆ ನೀವು ದೇವಸ್ಥಾನದ ಹತ್ರಕ್ಕೆ ಹೋದರೆ ನಿಮಗೆ ಬೆಂಚ್ ಎಲ್ಲ ಹಾಕಿದ್ದಾರೆ ಕೂತ್ಕೊಳ್ಳೋದಕ್ಕೆ, ಕುಡಿಯೋದಕ್ಕೆ ನೀರು ಸಿಗುತ್ತೆ, ಟಾಯ್ಲೆಟ್ ಫೆಸಿಲಿಟಿ ಕೂಡ ಈ ದೇವಸ್ಥಾನದ ಒಳಭಾಗದಲ್ಲಿದೆ. ಹಾಗಾಗಿ 20 ರೂಪಾಯಿ ನೀವು ಫೀಸ್ ಕೊಟ್ಟರು ಕೂಡ ನಿಮ್ಗೇನು ಲಾಸ್ ಆಗೋದಿಲ್ಲ. ಈಗ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ವಿಗ್ರಹ ಏನೂ ಇಲ್ಲ. ರಾಜ ರಾಣಿಗೋಸ್ಕರ ಕಟ್ಟಿರೋಂತಹ ದೇವಸ್ಥಾನ ಇದು. ದೇವಸ್ಥಾನದಿಂದ ಈ ಪಾರ್ಕ್ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಈ ರಾಜಾರಾಣಿ ಟೆಂಪಲೇ ನಾವು ಭುವನೇಶ್ವರಲ್ಲಿ ನೋಡಿದಂತಹ ಕೊನೆ ಪ್ಲೇಸು. ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ರೂಮ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನಾವು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಇನ್ನು ಭುವನೇಶ್ವರಲ್ಲಿ ನೀವು ನೋಡಲೇಬೇಕಾದಂಥ ಮತ್ತೊಂದು ಪ್ಲೇಸ್ ಇದೆ, ಅದು ಉದಯಗಿರಿ ಖಂಡಗಿರಿ ಕೇವ್ಸ್ ಅಂತ. ಇದು ಭುವನೇಶ್ವರಿಂದ 11 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಾವು ಹೋಗಬೇಕಾಗಿತ್ತು, ಬಟ್ ನಮಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಉದಯಗಿರಿ ಖಂಡಗಿರಿ ಅನ್ನೋದು ಸಪ್ರೇಟ್ ಪ್ಲೇಸ್ ಅಲ್ಲ, ಒಂದೇ ಪ್ಲೇಸು ಅಕ್ಕಪಕ್ಕನೇ ಇದೆ, ನೀವು ನೋಡ್ಕೊಂಡು ಬರ್ಬೋದು. ನಮಗೆ ಸಮಯ ಕಡಿಮೆ ಇದ್ದಿದ್ದರಿಂದ ನಮಗೆ ಹೋಗೋದಕ್ಕಾಗಲಿಲ್ಲ. ಹಾಗೆ ಅಷ್ಟೊಂದು ಏನು ನೋಡೋ ಅಂಥದ್ದೇನೂ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗಿ ಅಲ್ಲೇನು ಎಕ್ಸ್ಪ್ಲೋರ್ ಮಾಡಲಿಲ್ಲ. ನಿಮ್ಗೇನಾದರೂ ಒಂದು ಅರ್ಧ ದಿನ ಜಾಸ್ತಿ ಸಮಯ ಇದೆ, ನೀವು ಹೋಗ್ಬೋದು ನೋಡ್ಬೋದು ಅಂತಂದರೆ ಖಂಡಿತ ಆ ಪ್ಲೇಸ್ನೂ ಕೂಡ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಇಲ್ಲಿಗೆ ಭುವನೇಶ್ವರಲ್ಲಿ ಇರುವಂಥ ಆಲ್ಮೋಸ್ಟ್ ಎಲ್ಲ ಮೇನ್ ಪ್ಲೇಸಸ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ಫುಲ್ ಭುವನೇಶ್ವರ್ ಟೂರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿರ್ಬೋದು, ಉಪಯೋಗ ಆಗಿರ್ಬೋದು ಅಂತ ಕೂಡ ಭಾವಿಸ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಒಡಿಸ್ಸಾದಲ್ಲಿ ಇರುವಂಥ ಒಂದು ಶಕ್ತಿಪೀಠಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ತುಂಬಾನೇ ಫೇಮಸ್ ಆದಂತಹ ದೇವಸ್ಥಾನ, ತುಂಬಾನೇ ಶಕ್ತಿಯುತವಾದಂತಹ ದೇವಸ್ಥಾನ.
ಪ್ರತಿಯೊಬ್ಬರು ಆ ವಿಡಿಯೋನ ನೋಡೋದನ್ನು ಮರಿಬೇಡಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.